ಪುಣ್ಯಾರಾಧನಾ ಪುಣ್ಯಸ್ಮರಣೆಯನ್ನು ಅದರ ಉಪಲಕ್ಷ್ಯದಲ್ಲಿ ನಡೆಯತಕ್ಕಂತಹ ಈ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಮ್ಮ ಅಮೂಲ್ಯವಾದ ಉಪದೇಶವನ್ನು ಗೈತಿರುವ ಪಂಡಿತೋತ್ತಮರು, ವಿದ್ವನ್ಮಣಿಗಳು, ಪರಮ ಪೂಜನೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀಚರಣದಲ್ಲಿ ಅನಂತ ಪ್ರಣಾಮ ಸಲ್ಲಿಸಿ ಸರ್ವರಿಗೂ ನಮಸ್ಕಾರಗಳು. ಅಧ್ಯಾರೋಪವೆಂದರೆ ಏನು? ಶಾಸ್ತ್ರದಲ್ಲಿ ಕೆಲವೊಂದು ಪಾರಿಭಾಷಿಕ ಶಬ್ದಗಳಿರ್ತವೆ. ಆ ಪಾರಿಭಾಷಿಕ ಶಬ್ದಗಳಿಗೆ ತನ್ನದೇ ಆದ ಒಂದು ಅರ್ಥವನ್ನು ಇರ್ತದೆ. ಇದು ಶಬ್ದ ನಾವು ಯಾವಾಗ ಕೇಳಿದ್ದೇವೆ? ಇದನ್ನ ಶಾಸ್ತ್ರ ಬರೆದವರು, ತಿಳಿದವರು ವೇದಾಂತದಲ್ಲಿ ಇಂಥ ಅನೇಕ ಶಬ್ದಗಳನ್ನ, ಈಗ ಉದಾಹರಣೆಗೆ ಅಧ್ಯಾಸ ಅಂತ ಶಬ್ದ ಇದೆ, ಇದು ಪಾರಿಭಾಷಿಕ ಶಬ್ದ. ಇದರಾಗ ತಂದೆ ಅಂತ ಅರ್ಥ ಇದೆ. ತಪ್ಪ ತಿಳುವಳಿಕೆ, ಕನ್ನಡದಲ್ಲಿ ಏನಂತಾರೆ? ತಪ್ಪ ತಿಳುವಳಿಕೆ ಅಂತ ಅಧ್ಯಾಸ. ಹೀಗೆ ಹಾಗೆ ಇಲ್ಲಿ ಅಧ್ಯಾರೋಪ ಅಂತ ಶಬ್ದ ಇದೆ. ಇದನ್ನು ನಾನು ತಕ್ಕ ಸಮಯದಲ್ಲಿ ಅದು ಏನು, ಹೇಗೆ ಉತ್ಪತ್ತಿಯಾಗಿದೆ, ಇದು ನಿವೃತ್ತಿಯ ಉಪಾಯ ಏನು, ಅನೇಕ ಸಂಗತಿಗಳನ್ನ ಕಷ್ಟ ಆದರೂ ಕೂಡ ತಿಳ್ಕೊಳ್ಳೇಬೇಕು. ಕಷ್ಟ ಇದೆ ಬಿಡು ಅಂತ ಇದು ಹಾಡಿಲ್ಲ. ನಮಗದು ಅರ್ಥ ಆಗದೇ ಇದ್ರೂ ಕೂಡ ಇದರ ಸಂಸ್ಕಾರ, ಇದರ ವಾಸನೆ, ಇದು ಕೇಳಿದ್ದನ್ನ ಎಲ್ಲಿ ಹೋಗುವುದಿಲ್ಲ. ಇದು ಸೂಕ್ತವಾಗಿ ನಮ್ಮ ಒಳಗಿರ್ತಾರೆ. ಮುಂದೆ ನಮ್ಮ ಅಂತಃಕರಣ ಶುದ್ಧಿ ಆದಾಗ ಎಲ್ಲ ಇವರು ನಮ್ಮಲ್ಲಿ ಆವಿರ್ಭಾವ ಆಗಕ್ಕೆ ಸಾಧ್ಯ. ಅಂತಃಕರಣ ಮಲಿನಿತ್ವ ಅಂತಂದ್ರೆ ಇದರ ಅರ್ಥ ಆಗೋದು ಬಹಳಷ್ಟು ಕಷ್ಟ ಸಾಧ್ಯ. ಹಾಗೆ ತಾವು ಚಿತ್ತಪಡುವುದು ಕೇಳಿದ್ರೆ, ಅಕಸ್ಮಾತ್ ನಿಮ್ಗೆ ಅರ್ಥ ಆಗದೆ ಇದ್ರೆ ಈ ಪ್ರವಚನ ಬಿಟ್ಟು ಕೂಡಲೇ ಮತ್ತೆ ತಾವು ಕೇಳುವುದು ತಪ್ಪೇನಲ್ಲ. ಹಾಗೆ ಅಧ್ಯಾರೋಪ ಏನು? ಇದಕ್ಕೆ ಶಾಸ್ತ್ರದಲ್ಲಿ ಇನ್ನು ಕೆಲವೊಂದು ಶಬ್ದಗಳನ್ನು ಜೋಡಿಸಿ ಒಂದು ಪೂರ್ಣ ವಾಕ್ಯವನ್ನು ಮಾಡಿದನ್ನು ನಾವು ಕೇಳ್ತಾ ಇದ್ದೀವಿ. ಇಷ್ಟೇ ಶಬ್ದಕ್ಕೆ ಅದಕ್ಕೆ ತಂದೆಯಾದ ಅರ್ಥ ಇದೆ. ಆದರೆ ಇನ್ನೊಂದು ಸ್ವಲ್ಪ ಇಂದ ಮುಂದೆ ಶಬ್ದ ಜೋಡಿಸಿದಾಗ ಇದಕ್ಕೆ ತನ್ನದೇ ಆದಂಥ ರೂಪ ಇದೆ ಅಂತ, ಅರ್ಥ ಇದೆ ಅಂತ. ಪ್ರಪಂಚ ಅಧ್ಯಾರೋಪ ಆರೋಪ ಅಂತ ಶಬ್ದ ಇದೆ. ಇದು ಪೂರ್ಣ ವಾಕ್ಯ. ಇದು ಪೂರ್ಣ ವಾಕ್ಯ. ಏನು? ಪ್ರಪಂಚ ಅಧ್ಯಾರೋಪ ಆರೋಪ ಅಂತ ಶಬ್ದ ಇದೆ. ಈಗ ಪ್ರಪಂಚ ಅಂದ್ರೆ ತಮ್ಮ ಗುರುತಿದೆ. ಇದಕ್ಕೆ ವೇದಾಂತದ ಶಬ್ದ ಇದೆ ಜಗತ್. ಪ್ರಪಂಚ ಅನ್ನೋದು ಲೌಕಿಕ ಶಬ್ದ. ಜಗತ್ ಅನ್ನೋದು ಇದು ವೇದಾಂತದ ಶಬ್ದ. ಸಾಂಖ್ಯಶಾಸ್ತ್ರರು ಇದಕ್ಕೆ ಪ್ರಕೃತಿ ಅಂತ ಕರೀತಾರೆ. ಅರ್ಥಾತ್ ಲೌಕಿಕದಲ್ಲಿ ನಾವು ಇದಕ್ಕೆ ಪ್ರಪಂಚ ಅಂತ ಕರೀತೇವೆ, ಸಂಸಾರ ಅಂತ ಕರೀತೇವೆ. ವೇದಾಂತಗಳು ಇದಕ್ಕೆ ಏನಂತ ಕರೀತಾರೆ? ಜಗತ್ ಅಂತ ಕರೀತಾರೆ. ನೋಡಿ, ಆಚಾರ್ಯ ಶಬ್ದ ಬಳಸಿದ್ದಾರೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಶಬ್ದ ಬಳಸಿದ್ದಾರೆ. ಜಗತ್ತಿನ ಶಬ್ದ ಗುರ್ತಾಗ್ತದೆ. ನಾವು ಸಾವರಾನ ಚಿತ್ರದಲ್ಲಿ ಕೇಳಬೇಕಿದೆ. ಬಹಳ ವಿಸ್ತಾರ ವಿಷಯ ಇದೆ. ನನ್ನ ಸಮಯದಲ್ಲಿ ನಾನು ಅದು ಬಿಡಿಸಾಕ್ತೀನಿ ಮಾಡ್ತೀನಿ. ಆ ಬಳಿಕ ಪೂಜ್ಯರಿಗೆ ಅನೇಕ ಲಕ್ಷಣಗಳನ್ನು ಹೇಳಿ ಅವರು ಕೂಡ ಇದರ ಮೇಲೆ ತಿಳಿಸ್ತಾರೆ. ತಕ್ಕ ಮಟ್ಟಿಗೆ ನಾನು ಕೂಡ ವಿಚಾರ ಮಾಡಿ ಒಂದೊಂದನೇ ನಾನು ವಿಷಯ. ಈ
ಪುಣ್ಯಾರಾಧನಾ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರತಕ್ಕಂಥ ಬ್ರಹ್ಮಲೀನ ಸದ್ಗುರು ಕವಿನಾಥ ಮಹಾಸ್ವಾಮಿ ದೇವರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಇಲ್ಲಿ ಪರ್ಯಂತರವಾಗಿ ಸುಂದರವಾಗಿ ಸಮಗ್ರವಾಗಿ ನಮ್ಮ ಉಪದೇಶಾಮೃತವನ್ನು ನೀಡಿದ ವಾಗ್ಮಿಗಳು ವಿದ್ವಾಂಸರಾಗಿರ್ತಕ್ಕಂಥ ಶಿವಾನಂದ ಮಹಾಸ್ವಾಮಿಗಳವರ ಚರಣಗಳಿಗೆ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸದಸ್ಯರುಗಳಾದ ನಮ್ಮೆಲ್ಲರಿಗೂ ಅನೇಕ ಶರಣ. ಇಲ್ಲಿಯವರೆಗೆ ಪೂಜ್ಯರು ಪ್ರಜ್ಞಾರೂಪವಾದಗಳ ಬಗ್ಗೆ ತಮ್ಮ ಉಪದೇಶಾಮೃತವನ್ನು ಸುಂದರವಾಗಿ ಪ್ರಜ್ಞಾರೋಪ ಅಪವಾದಾಜ್ಞ ಪ್ರಪಂಚ ವಿಸ್ತರಿಸಿ ಗೌಡಪಾದಾಚಾರ್ಯರು ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈ ಪ್ರಜ್ಞಾರೋಪ ಮತ್ತು ಅಪವಾದಗಳಿಂದ ಇಲ್ಲಿ ಶುದ್ಧವಾಗಿರ್ತಕ್ಕಂಥ ಬ್ರಹ್ಮವನ್ನು ವರ್ಣನ ಮಾಡ್ತಾ ಇದ್ದಾರೆ, ತಿಳಿಸಿಕೊಡ್ತಾ ಇದ್ದಾರೆ. ಉಮೇಶ್ರು ಒಂದು ಬೋರ್ಡ್ ಮೇಲೆ ಮಕ್ಕಳಿಗೆ ಗಣಿತವನ್ನು ಹೇಳಿಕೊಡ್ತಾ ಇರ್ತಾರೆ. ಹೇಳಿಕೊಟ್ಟ ಬಳಿಕ ಮಕ್ಕಳಿಗೆ ಅದರ ಜ್ಞಾನ ಆದ ಬಳಿಕ ಅದನ್ನು ಅಳಿಸಿ ಹಾಕ್ತಾರೆ, ಹಂಗ ಬೋರ್ಡ್ ಮೇಲೆ ಇಟ್ಟಿರ್ತಾರೆ. ಹಂಗ ಇಲ್ಲಿ ನಮಗೆ ಶ್ರುತಿಗಳಾಗಿರತಕ್ಕಂಥವುಗಳು ಇರುವಂತಹ ಒಂದು ಶುದ್ಧ ಬ್ರಹ್ಮ ವಸ್ತುವಿನ ಜ್ಞಾನವನ್ನು ಮಾಡಿಕೊಡುವುದಕ್ಕೋಸ್ಕರವಾಗಿ ಇಲ್ಲದೇ ಇರತಕ್ಕಂಥ ಪ್ರಪಂಚದ ಆರೋಪವನ್ನು ಮಾಡಿ ಕೊನೆ ಇಲ್ಲ ಅಂತೇಳಿ ಹಿಂಗ ನೇಮಿಗಳೆಯುವಂತಹದ್ದೇ ಇಲ್ಲಿ ಅಪವಾದ. ವಸ್ತು ಮೇ ಅವಸ್ತು ಕಥನ ಆರೋಪ ಅಂತಕ್ಕಾರೆ. ವಸ್ತು ಅಂತಂದ್ರೆ ಇಲ್ಲಿ ತ್ರಿಕಾಲ ಅಪಹಾರಿತವಾಗಿರ್ತಕ್ಕಂಥ ಶುದ್ಧ ಬ್ರಹ್ಮ ವಸ್ತು. ಆ ಶುದ್ಧ ಬ್ರಹ್ಮ ವಸ್ತುವಿನಲ್ಲಿ ಅವಸ್ತು ಕಥನ. ಅವಸ್ತು ಅಂತಂದ್ರೆ ಇಲ್ಲದ್ದು. ಈ ಮಾಯಾ ಆಗಲಿ, ಮಾಯಾ ಕಾರ್ಯವಾಗಿರ್ತಕ್ಕಂಥ ಪ್ರಪಂಚವಾಗಲಿ, ಇದು ವಾಸ್ತವಿಕವಾಗಿ ಪಾರಮಾರ್ಥಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಅದೇನು ಅಂತಂದ್ರೆ ಇಲ್ಲ. ಅಂದ್ರೆ ಅದನ್ನ ಹೇಳೋದು ಇಲ್ಲ. ಶುದ್ಧ ಬ್ರಹ್ಮದಲ್ಲಿ ಇಲ್ಲದೇ ಇರತಕ್ಕಂಥ ವಸ್ತುವನ್ನ ಹೇಳುವುದಕ್ಕನ ಇದಕ್ಕೆ ಆರೋಪ ಅಂತ ಹೇಳಿ ಪ್ರಪಂಚವನ್ನ ಆರೋಪ ಮಾಡುವಂತ ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಲೋಕ ರಂಜನೆಯು ಕಾಲ್ಪನಿಕ ವಯಸ್ಸೇ ಅಂತ ಬಿಜ್ನೆಸ್ಗಳನ್ನು ಉಪದೇಶ ಮಾಡಲು ಬರ್ತಾ ಇದ್ದಾರೆ. ಏಕಮೇವ ಅದ್ವಿತೀಯವಾಗಿರತಕ್ಕಂಥದ್ದು ಯಾವುದು? ಪರಬ್ರಹ್ಮ. ಆ ಪರಬ್ರಹ್ಮದಲ್ಲಿ ಈ ಜಗತ್ತನ್ನುವಂತಹದ್ದೇನು ತೋರಿಕತ್ತದಲ್ಲ, ಇದು ವಿಚಾರ ಮಾಡಿ ನೋಡಿದು ಕಾಲ್ಪನಿಕ ಅಂತ ಹೇಳಿದ್ರೆ ಕಲ್ಪಿತವಾಗಿ ತೋರ್ತಾ ಇದೆ ಅಂತ. ಹಗ್ಗದಲ್ಲಿ ತೋರುವಂತಹ ಹಾವಿನಂತೆ, ಕಪ್ಪೆ ಚಿಪ್ಪಿನಲ್ಲಿ ತೋರುವಂತಹ ಬೆಳ್ಳಿಯಂತೆ, ಅಥವಾ ಓಟು ಮರದಲ್ಲಿ ತೋರುವಂತಹ ಕಳ್ಳನಂತೆ ಇದು ಕೇವಲ ಕಲ್ಪಿತವಾಗಿ ಬ್ರಹ್ಮದಲ್ಲಿ ಇದು ತೋರೆಯದು. ಯಾಕಂದ್ರೆ ಅನೇಕ ಮತವಾದಿಗಳು ಈ ಜಗತ್ತಿನ ವಿಚಾರವಾಗಿ ಭಿನ್ನ ಭಿನ್ನ ಅಭಿಪ್ರಾಯವುಳ್ಳವರಾಗಿದ್ದಾರೆ. ಕೆಲರಿದಂ ಖುಷಿಯಂದು, ಕೆಲರಿದಂ ದಿಟವೆಂದು, ಕೆಲರಿದಂ ಮೊದಲಿರುವುದು ಹರಿದೊಡೆ ಇಲ್ಲೆಂದು, ಬೇರೆ ಬೇರೆ ಅನುಮಾನ, ಬೇರೆ ಬೇರೆ ತರ್ಕ ಶಾಸ್ತ್ರಯುಕ್ತಿಗಳಿಂದ ಸಾರಿ ಸಂಪಾದಿಸುವುದಿಲ್ಲ ಅಂತ ಅನುಭವಿಸ್ತಾ ಹೋದಾಗ ಮೊದಲನೇ ಸಂಧಿಯೊಳಗ ಈ ಜಗತ್ತಿನ ವಿಚಾರವನ್ನ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದ್ರು. ಕೆಲವರು ಇದನ್ನ ಸುಳ್ಳು ಅಂತ ಹೇಳ್ತಾರೆ, ಕೆಲವರು ಇದನ್ನ ಸತ್ಯ ಅಂತ ಹೇಳ್ತಾರೆ. ಈ ದ್ವೈತವಾದಿಗಳೆಲ್ಲರೂ ಈ ಜಗತ್ತನ್ನ ಸತ್ಯ ಅಂತ ಹೇಳ್ತಾರೆ. ಇನ್ನ ಇಲ್ಲಿ ಬೌದ್ಧರು ಇದು ಸುಳ್ಳು, ಈ ಜಗತ್ತು ಇಲ್ಲ ಅಂತ ಹೇಳಿ ಸರ್ವ ಶೂನ್ಯ ಶೂನ್ಯ